ಏ ಗುಂಡಪ್ಪ, ನನಗ್ ಸಿಟ್ಟು ಬರ್ಸ್ಬೇಡ. ನನ್ ಸಿಟ್ಟು ಬಗ್ಗೆ ನಿನಗ್ ಸರಿ ಗೊತ್ತಿಲ್ಲ. ಸರಿಯಾಗಿ ಮಿಠಾಯಿ ತಿನ್ನೋದು ಮತ್ತೆ ರಾಮ, ಯಾವ ಕೆಲ್ಸ ಮಾಡೋದಾದ್ರೂ ರಾಮ, ಮತ್ತೆ ಗಂಟೆ ತಂದ್ಕೊಳ್ಳೋದಕ್ಕೂ ರಾಮ. ಆದ್ರೆ ಪ್ರಶಂಸೆ ಮಾಡೋದು ಮಾತ್ರ ಆ ತಾತಾಚಾರ್ಯರ್ನ. ಅವರು ಷಡ್ಯಂತ್ರ ಮಾಡಿ ನನ್ನನ್ನ ರಾಜ ದರ್ಬಾರಿನಿಂದ ಹೊರಗಡೆ ಹಾಕಿದ್ರು. ತಾತಾಚಾರ್ಯರಿಗೆ ಬೈಯೋದ್ನ ನಿಲ್ಸು. ಮೊದ್ಲು ಈ ಬಾದಾಮಿ ಹಾಲನ್ ಕುಡಿ. ಇದರಿಂದ ನಿನ್ ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ. ಯಾವ ಅವಶ್ಯಕತೆನೂ ಇಲ್ಲ. ನನ್ನ ಆರೋಗ್ಯ ಚೆನ್ನಾಗೇ ಇದೆ, ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ. ನಾನು ಎಷ್ಟು ಅಂತ ಹೇಳಲಿ ನಿಮ್ಗೆ, ನೀವ್ ಯಾರು ಅರ್ಥನೇ ಮಾಡ್ಕೋತಿಲ್ಲ. ನಾನ್ ಮುದ್ರೆ ಎಲ್ಲಿದೆ ಅಂತ ನೋಡ್ ಬರ್ತೀನಿ. ಆ ಕಡೆ ಎಲ್ಲಿ ಹೋಗ್ತಾ ಇದ್ಯಾ? ಆ ಕಡೆ ಇರೋದು ಮಲ್ಗೋ ಕೋಣೆ. ಆಚೆ ಹೋಗೋ ಬಾಗ್ಲು ಈ ಕಡೆ ಇದೆ. ನೆನ್ಪಿದೆ ನನಗೆ, ನಾನಲ್ಲಿ ಪಾದರಕ್ಷೆ ಹಾಕಕ್ ಹೋಗಿದ್ದೆ. ಹಾ, ಆದ್ರೆ ಚಪ್ಪಲಿ ಅಲ್ಲಿಲ್ವಲ್ಲ. ಮತ್ತೆ ಎಲ್ಲಿದೆ? ನೀನ್ ಎಲ್ಲಿಟ್ಟಿದ್ಯೋ ಅಲ್ಲಿ. ಎಲ್ಲಿಟ್ಟೆ ನನ್ ಪಾದುಕೆ? ಮರ್ತೋಯ್ತಾ? ಅದನ್ನ ಮಲ್ಗೋ ಕೋಣೆಲಿಟ್ಟಿದ್ದೆ. ಅಯ್ಯೋ, ನಾನೀಗ ಮಲ್ಗೋ ಕೋಣೆಗೆ ಹೋಗ್ತಿದ್ದೆ ಅಲ್ವಾ? ಆದ್ರೆ ಹೋಗ್ತಾ ಇರ್ಲಿಲ್ಲ ತಾನೆ. ಅಂದ್ರೆ ಅದನ್ನ ಎಲ್ಲಿಟ್ಟಿದ್ದೆ ಅಂತ ನೀನು ಮರ್ತೆ ಹೋಗಿದ್ದೆ. ಇದ್ರಿಂದ ಸಾಬೀತಾಗ್ತಾ ಇದೆ ನಿನಗೆ ಮರ್ವಿನ್ ರೋಗ ಇದೆ ಅನ್ನೋದು, ಅಲ್ವಾ ಅಮ್ಮ? ಅಯ್ಯೋ, ನನಗೆ ಯಾವ ರೋಗನೂ ಇಲ್ಲ.